ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಇರಾನ್ ಶಿಯಾ ಪ್ರಜೆಗಳಿಗೆ ಖಮೇನಿ ಒಬ್ಬ ಕ್ರೂರಿ, ಭಾರತದ ಸಿಯಾ ಪ್ರಜೆಗಳಿಗೆ ಖಮೇನಿ ಒಬ್ಬ ಧರ್ಮಗುರು. ಇರಾನ್ ಇತಿಹಾಸವನ್ನ ನೋಡಿದಾಗ 1925ರಿಂದ 1979ರವರೆಗೆ ನಡೆದ ರಾಜಕೀಯ ಹಾಗೂ ಸಾಮಾಜಿಕ ಬದಲಾವಣೆಗಳು ದೇಶದ ಭವಿಷ್ಯವನ್ನ ಸಂಪೂರ್ಣವಾಗಿ ರೂಪಿಸಿವೆ. ವಿಶೇಷವಾಗಿ ಮೊಹಮ್ಮದ್ ರೆಜಾ ಪಹಲ್ವಿ ಅವರ ಆಡಳಿತಾವಧಿ 1941ರಿಂದ 1979 ಇರಾನ್ನ ಆಧುನೀಕರಣ ಯುಗವೆಂದು ಪರಿಗಣಿಸಲಾಗುತ್ತದೆ. ಅವರು ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ ಜೊತೆ ಸ್ನೇಹಪೂರ್ಣ ಸಂಬಂಧ ಹೊಂದಿದ್ದರು. ಈ ಸಂಬಂಧಗಳಿಂದ ಇರಾನ್ ಆರ್ಥಿಕ ಮತ್ತು ಸೈನಿಕವಾಗಿ ಬಲವಾಗಿದ್ದು, ಪಾಶ್ಚಿಮಾತ್ಯ ಪ್ರಭಾವವು ಶಿಕ್ಷಣ ಮತ್ತು ನಗರ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿತ್ತು. ವೈಟ್ ರೆವಲ್ಯೂಷನ್ ಸುಧಾರಣೆಗಳ ಮೂಲಕ ಭೂ ಸುಧಾರಣೆ, ಮಕ್ಕಳ ಹಕ್ಕುಗಳ ವಿಸ್ತರಣೆ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ಒತ್ತು ನೀಡಲಾಯಿತು. ವಿಶೇಷವಾಗಿ ಯೂನಿವರ್ಸಿಟಿ ಆಫ್ ಟೆಹರನ್ ಮುಂತಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹಿಳಾ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು. 1963ರಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಲಾಯಿತು. ಕೆಲವು ಅವಧಿಯಲ್ಲಿ ಹಿಜಾಬ್ ಕಡ್ಡಾಯವಿರಲಿಲ್ಲ. ಮಹಿಳೆಯರು ಪಾಶ್ಚಿಮಾತ್ಯ ಶೈಲಿಯ ಉಡುಪು ಧರಿಸುವುದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿತ್ತು. ಆದರೆ ಈ ಆಧುನೀಕರಣಕ್ಕೆ ವಿರೋಧವೂ ಹೆಚ್ಚಿತು. ಕೆಲ ಧಾರ್ಮಿಕ ನಾಯಕರು ಪಾಶ್ಚಿಮಾತ್ಯ ಪ್ರಭಾವವನ್ನ ಟೀಕಿಸಿದರು. ಈ ಅಸಮಾಧಾನ 1979ರ ಇಸ್ಲಾಮಿಕ್ ಕ್ರಾಂತಿಗೆ ಕಾರಣವಾಯಿತು. ಕ್ರಾಂತಿಯ ನಂತರ ರುಹೋಲ್ಲಾ ಖೊಮೇನಿ ಅವರ ನೇತೃತ್ವದಲ್ಲಿ ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪನೆಯಾಯಿತು. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಸ್ನೇಹ ಶತ್ರುತ್ವಕ್ಕೆ ತಿರುಗಿತು. ಹೊಸ ಆಡಳಿತವು ಕಠಿಣ ಧಾರ್ಮಿಕ ನಿಯಮಗಳನ್ನು ಜಾರಿಗೊಳಿಸಿತು. ಹಿಜಾಬ್ ಮಹಿಳೆಯರಿಗೆ ಕಡ್ಡಾಯವಾಯಿತು ಮತ್ತು ಸಾಮಾಜಿಕ ಸ್ವಾತಂತ್ರ್ಯಗಳ ಮೇಲೆ ನಿರ್ಬಂಧ ವಿಧಿಸಲ್ಪಟ್ಟವು. ಖಮೇನಿ ಬಗ್ಗೆ ಅಭಿಪ್ರಾಯಗಳು ವಿಭಿನ್ನವಾಗಿವೆ. ಇರಾನ್ನೊಳಗೆ ಕೆಲವು ಶಿಯಾ ಮುಸ್ಲಿಮರು ಅವರನ್ನು ಕ್ರಾಂತಿಯ ನಾಯಕನಾಗಿ ಗೌರವಿಸುತ್ತಾರೆ. ಆದರೆ ಇನ್ನು ಕೆಲವರು ಸರ್ಕಾರದ ಕಠಿಣ ಕ್ರಮಗಳು ಮತ್ತು ಪ್ರತಿಭಟನೆಗಳ ಹತ್ತಿಕ್ಕುವಿಕೆಯ ಹಿನ್ನೆಲೆ ಅವರನ್ನು ಟೀಕಿಸುತ್ತಾರೆ. 1999ರ ವಿದ್ಯಾರ್ಥಿ ಪ್ರತಿಭಟನೆಯ, 2009ರ ಚುನಾವಣಾ ವಿವಾದದ ನಂತರ ಚಳುವಳಿ, 2019ರ ಅಶಾಂತಿ ಹಾಗೂ 2022ರಲ್ಲಿ ಮಹ್ಸಾ ಅಮೀನಿ ಅವರ ಸಾವಿನ ನಂತರ ಆರಂಭವಾದ ಮಹಿಳೆ ಜೀವನ ಸ್ವತಂತ್ರ ಚಳುವಳಿ ಇವುಗಳು ದೇಶದ ಒಳರಾಜಕೀಯ ಉದ್ವಿಗ್ನತೆಯನ್ನ ತೋರಿಸಿವೆ. ಇಡೀ ಪ್ರಪಂಚ ಒಬ್ಬ ವ್ಯಕ್ತಿ ಇತ್ತು. ಇಡೀ ಪ್ರಪಂಚಕ್ಕೆ ಹ್ಯುಮ್ಯಾನಿಟಿ ಐಡಲ್ ಇಟ್ಕೊಂಡಂತ ಸೈಯದ್ ಖಾಮನಿ ಸಾಹೇಬ್ ಇವರು ಕೊಲೆಯಾಗಿದೆ. ಅದಕ್ಕೆ ತುಂಬಾ ನೋವಾಗಿದೆ. ಹಾಗೂ 3 ದಿವಸ ಅಲಿಪುರ ಕೂಡ ಶೋಕಾಚರಣೆ ಇರುತ್ತೆ. ಸರ್, ಖಮೈನಿಗೂ ಸಾಹೇಬ್ರಿಗೂ ಮತ್ತೆ ಅಲಿಪುರಕ್ಕೆ ಏನು ಸಂಬಂಧ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಧರ್ಮಗುರುವಾದಂತಹ ಸೈಯದ್ ಖಾಮನಿ ಸಾಹೇಬ್ ಅವರು 1986 ಅಲಿಪುರಕ್ಕೆ ಬಂದು ಹೋಗಿರೋದು. ಹಾಗೂ ಇಡೀ ಪ್ರಪಂಚ ಕನೆಕ್ಟಿವಿಟಿ ಇದೆ ಅವರು. ಈಗ ಶಿಯಾ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಅವ್ರ ಐಡಲ್ ರೀ, ಒಂದು ಐಡಲ್, ಒಂದು ಹ್ಯುಮ್ಯಾನಿಟಿಗೆ ಐಡಲ್ ಅಲ್ಲಿ ಇರೋಂಥ ಕೆಲಸ ಮಾಡಿರೋ ಅವರು. ಒಳ್ಳೆ ವ್ಯಕ್ತಿ. ಬಟ್ ನಾವು ಇದೆ ನಮಗೆಲ್ಲ ಜಸ್ಟ್ ಮಾತಾಡೋಕ್ಕಾಗಲ್ಲ. ಒಂದ್ಸಲ ಹಳ್ಳಿಪುರಕ್ಕೆ ಬಂದೋಗಿದ್ರು ಅನ್ನೋ ಒಂದು ಮಾತಿದೆ. ಹಳ್ಳಿಪುರ ಖಮೇನಿ ಸಾಹೇಬರು ಹಳ್ಳಿಪುರ ಬಂದೋಗೋದು ಅಂತಿದೆ. ಅದು ನೆನಪು ಮಾಡ್ಕೊಂಡ್ರೆ ಯಾವ ಥರ ಅಂತ ಹೇಳ್ತಾರೆ. ಈಗೇನು ಆವಾಗ ಬಂದಾಗ ಅವರು ಆಸ್ ಎ ಕಮಾಂಡರ್ ಇತ್ತು. ಈಗ ಸುಪ್ರೀಂ ಆಗಿ ಆದಮೇಲೆ ಹೋದ್ಮೇಲೆ ಅವ್ರು ಸುಪ್ರೀಂ ಲೀಡರ್ ಆಗಿತ್ತು ಇರಾನ್. ಅದಾದಮೇಲೆ ಈ ನಪ್ಕಂದ್ರೆ ಆ ಟೈಮಲ್ಲಿ ನಾವು ಇರಲಿಲ್ಲ, ಸೀನಿಯರ್ಸ್ ಇತ್ತು, ಅವ್ರ ಹತ್ರ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಇದೆ, ಯಾಕಂದರೆ ಒಳ್ಳೆ ವ್ಯಕ್ತಿ, ಹ್ಯುಮ್ಯಾನಿಟಿ ವ್ಯಕ್ತಿ ಇವತ್ತು ತೀರೋಗಿದೆ ಅಂದರೆ ನಾವು ಇರುತ್ತೆ ಅಷ್ಟೇ. ಹಳ್ಳಿಪುರದಾಗ ಏನು ಪ್ರೊಟೆಸ್ಟ್ ಮಾಡ್ತಾರೆ ಇನ್ಮೇಲೆ ಅಂತ ಹೇಳ್ಬಿಟ್ಟು ಏನಿಲ್ಲ, 3 ಡೇಸ್ ಶೋಕಾಚರಣೆ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಟೋಟಲ್ ಹಳ್ಳಿಪುರ ಕ್ಲೋಸ್ ಇದೆ.
ಭಾರತದ ಶಿಯಾ ಮುಸ್ಲಿಮರ ವಿಷಯಕ್ಕೆ ಬಂದಾಗ ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ಕಾಣುತ್ತಿದೆ. ಖಮೇನಿ ಕುರಿತು ಕೆಲವರು ಅವರನ್ನ ಧಾರ್ಮಿಕ ನಾಯಕನಾಗಿ ನೋಡುತ್ತಾರೆ. ಇರಾನ್ ಪರಿಸ್ಥಿತಿಯನ್ನ ಗಮನಿಸಿ ಭಿನ್ನ ಕಾಣುತ್ತದೆ. ಅವರ ವಿರುದ್ಧ ಶಿಯಾ ಮುಸ್ಲಿಮರನ್ನ ಕೊಂದಿರುವ ಕ್ರೂರಿ ಎಂದು ಇರಾನ್ನಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಇರಾನ್ ಇತಿಹಾಸವು ಆಡಳಿತ, ಧರ್ಮ ಮತ್ತು ಸಮಾಜದ ನಡುವಿನ ಸಂಬಂಧ ಎಷ್ಟು ಸಂಕೀರ್ಣವಾಗಿರಬಹುದು ಎಂಬುದನ್ನು ತೋರಿಸುತ್ತದೆ. ಈ ವಿಷಯವನ್ನ ಸಮತೋಲನದ ಹಾಗೂ ಮಾಹಿತಿ ಆಧಾರಿತ ದೃಷ್ಟಿಯಿಂದ ಅರಿತುಕೊಳ್ಳುವುದು ಅತ್ಯಂತ ಮುಖ್ಯ. ವರದಿ ಸ್ವಾಗತ್, ಗೌರಿಬಿದನೂರು.